ಸಿದ್ದು ಸೈಲೆಂಟ್ ಯಾಕೆ? ಕಾಂಗ್ರೆಸ್ಗೆ ಕಾದಿದ್ಯಾ ಕಂಟಕ? ಟಗರು ಸೈಲೆಂಟ್ ಆಗಿದೆ ಅಂದ್ರೆ ಆಟ ಮುಗಿದಿದೆ ಅಂತಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ವೀಕ್ಷಕನ ಪಾತ್ರದಲ್ಲಿ ಸಿದ್ದು ರಾಜಕೀಯ ಚದುರಂಗದಾಟ ಮುಂದುವರಿಸ್ತಾರ? ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಗೊಂದಲ. ಸಚಿವ ಸಂಪುಟ ವಿಸ್ತರಣೆಗಾಗಿ ಬರೋಬ್ಬರಿ 2 ತಿಂಗಳುಗಳ ಕಾಲ ಕಾಂಗ್ರೆಸ್ನಲ್ಲಿ ಕಸರತ್ತು ನಡೆದಿತ್ತು. ದೆಹಲಿ ಮಟ್ಟದಲ್ಲಿ ಸರಣಿ ಸಭೆಗಳು, ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಮಾತುಕತೆ, ಶಾಸಕರ ಲಾಭಿ, ಪ್ರದೇಶ ಸಮುದಾಯ, ಹಿರಿಯ ಕಿರಿಯ ಅನ್ನೋ ಲೆಕ್ಕಾಚಾರ. ಕೊನೆಗೂ ಆಗಸ್ಟ್ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಮೊದಲ ಹಂತದಲ್ಲಿ 13 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಸಂಪುಟದಲ್ಲಿ ಇನ್ನೂ 20 ಸ್ಥಾನಗಳು ಖಾಲಿ ಇದ್ವು. ಹೀಗಾಗಿ 2ನೇ ಹಂತದ ವಿಸ್ತರಣೆ ಮೇಲೆ ಭಾರಿ ನಿರೀಕ್ಷೆ ಇತ್ತು. ಆದರೆ ಈ ವಿಸ್ತರಣೆ ಕೇವಲ ಹೊಸ ಸಚಿವರ ಸೇರ್ಪಡೆ ಆಗಿರಲಿಲ್ಲ. ಯಾರನ್ನ ಉಳಿಸಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು, ಯಾವ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಎಲ್ಲವೂ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ರಾಜಕೀಯ ಲೆಕ್ಕಾಚಾರ ಆಗಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಶಿಫಾರಸು, ಹೈಕಮಾಂಡ್ ಅಂತಿಮ ನಿರ್ಧಾರ. ಸಂಪುಟ ವಿಸ್ತರಣೆಗೂ ಮುನ್ನ ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತರು ಮತ್ತು ಬೆಂಬಲಿಗರ ಹೆಸರುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು ಅನ್ನುವ ಮಾಹಿತಿ ಇದೆ. ಆದರೆ ಅಂತಿಮವಾಗಿ ಯಾರು ಸಚಿವರಾಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸಿತ್ತು. ಹೈಕಮಾಂಡ್ ಪ್ರಾದೇಶಿಕ ಸಮತೋಲನ, ಸಮುದಾಯ ಲೆಕ್ಕಾಚಾರ, ಪಕ್ಷದ ಭವಿಷ್ಯದ ಚುನಾವಣೆಗಳು, ಗೆಲ್ಲುವ ಸಾಮರ್ಥ್ಯ ಹೀಗೆ 10 ಹಲವು ಅಂಶಗಳನ್ನು ಪರಿಗಣಿಸಿತ್ತು ಅಂತ ವರದಿಗಳು ಹೇಳಿದೆ. ಅಂದರೆ ಸಿದ್ದು ಕೊಟ್ಟ ಲಿಸ್ಟ್ ಒಂದು ಕಡೆ, ಹೈಕಮಾಂಡ್ ಅಂತಿಮ ಲಿಸ್ಟ್ ಇನ್ನೊಂದು ಕಡೆ. ಇದೇ ಈಗ ಕಾಂಗ್ರೆಸ್ನೊಳಗಿನ ಚರ್ಚೆಯ ಪ್ರಮುಖ ಅಂಶ. ಜಮೀರ್ ಎಂಟ್ರಿ ಮತ್ತೆ ಚರ್ಚೆಗೆ ಬಂದ ಹಳೆಯ ಕತೆ. ಈ ಸಂಪುಟ ವಿಸ್ತರಣೆಯಲ್ಲಿ ಅತ್ಯಂತ ಚರ್ಚೆಯಾದ ಹೆಸರುಗಳಲ್ಲಿ ಒಂದು. ನೂತನ ಜಮೀರ್ ಅಹಮದ್ ಖಾನ್. ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಜಮೀರ್ ಅವರಿಗೆ ಸ್ಥಾನ ಸಿಕ್ಕಿರಲಿಲ್ಲ. ಅದಾದ ಬಳಿಕ ಜಮೀರ್ ಬೆಂಬಲಿಗರಿಂದ ಪ್ರತಿಭಟನೆಗಳು ನಡೆದಿದ್ವು. ಸಚಿವ ಸ್ಥಾನಗಳಲ್ಲಿ ಒತ್ತಡ ಹೆಚ್ಚಾಗಿತ್ತು. ಇದರ ನಡುವೆ ಜಮೀರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪಗಳು ಕೇಳಿಬಂದಿದ್ದವು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಎನ್ನಲಾದ ಆಡಿಯೋ ಕ್ಲಿಪ್ ವಿಚಾರವು ಚರ್ಚೆಗೆ ಬಂದಿತ್ತು ಅಂತ ವರದಿಯಾಗಿತ್ತು. ಇದೇ ಕಾರಣದಿಂದ ಮೊದಲ ಹಂತದಲ್ಲಿ ಜಮೀರ್ ಅವರ ಸಚಿವ ಸ್ಥಾನ ಅನಿಶ್ಚಿತವಾಗಿತ್ತು ಎನ್ನಲಾಗಿತ್ತು. ಇದರ ಜೊತೆಗೆ ಜಮೀರ್ ವಿರುದ್ಧದ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಅನುಮತಿ ಕೋರಿ ಪತ್ರ ಬರೆದಿದ್ದ ಬೆಳವಣಿಗೆಯೂ ನಡೆದಿತ್ತು. ಇಷ್ಟೆಲ್ಲ ಚರ್ಚೆಗಳ ನಡುವೆಯೂ ಜಮೀರ್ ಮತ್ತೆ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಸಿದ್ದು ಮೌನದ ಹಿಂದೆ ಇರುವ ಪ್ರಮುಖ ಕಾರಣಗಳಲ್ಲಿ ಒಂದಾ ಅನ್ನುವ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯನವರ ರಾಜಕೀಯ ಸಂಬಂಧ ಹೊಸದಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಹಿಂದಿನ ಸರ್ಕಾರದಲ್ಲೂ ಜಮೀರ್ ಸಚಿವರಾಗಿದ್ದರು. ಆದರೆ ಈ ಬಾರಿ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ. ಹೀಗಾಗಿ ಸಂಪುಟದಲ್ಲಿ ಯಾರಿರಬೇಕು ಅನ್ನೋ ಅಂತಿಮ ನಿರ್ಧಾರದಲ್ಲಿ ಸಿದ್ದರಾಮಯ್ಯನವರ ಮಾತು ಮಾತ್ರ ಸಾಕಾಗುವುದಿಲ್ಲ. ಇದೇ ಜಾಗದಲ್ಲಿ ಹೈಕಮಾಂಡ್ ರಾಜಕೀಯವೂ ಮುಖ್ಯವಾಗುತ್ತೆ. ಜುಲೈನಲ್ಲಿ ಸಂಪುಟ ವಿಸ್ತರಣೆ ಕುರಿತ ಚರ್ಚೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರ ಜೊತೆಯಲ್ಲೇ ಮಾತುಕತೆ ನಡೆಸಿದರು. ಹೀಗಾಗಿ ಸಂಪುಟ ವಿಸ್ತರಣೆಯ ನಿರ್ಧಾರ ಕೇವಲ ಬೆಂಗಳೂರಿನಲ್ಲಿ ಆಗಿಲ್ಲ, ದೆಹಲಿಯಲ್ಲೂ ಸಾಕಷ್ಟು ಲೆಕ್ಕಾಚಾರ ನಡೆದಿದೆ. ಅಸಲಿಗೆ ಸಿದ್ದರಾಮಯ್ಯ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲೇ ಬರುತ್ತೆ ನೋಡಿ ಅಸಲಿ ಪ್ರಶ್ನೆ. ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನ ಹಲವು ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಕೆಲವು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. 2 ಶಾಸಕರು ರಾಜೀನಾಮೆ ನೀಡಿದ ಬಳಿಕವೂ ಸ್ವತಃ ಡಿಕೆ ಶಿವಕುಮಾರ್ ಕೂಡ ಅಸಮಾಧಾನಗೊಂಡ ಶಾಸಕರಿಗೆ ರಾಜೀನಾಮೆ ನೀಡುವುದಾದರೆ ಸ್ವೀಕರಿಸುವುದಾಗಿ ಕಠಿಣ ಸಂದೇಶ ನೀಡಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಅಸಮಾಧಾನ ಶಮನಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬರುವಂತಾಗಿದೆ. ಆದರೆ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್. ಇದೇ ಈಗ ರಾಜಕೀಯ ವಲಯದ ಕುತೂಹಲ. ಸಿದ್ದರಾಮಯ್ಯ ಈ ಹಿಂದೆ ಕೂಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡುವಾಗ ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸುವುದಾಗಿ ಹೇಳಿದರು. ಹೀಗಾಗಿ ಈಗಲೂ ಬಹಿರಂಗವಾಗಿ ವಿರೋಧ ಪಕ್ಷ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಸ್ಥಾನ ಸಿಕ್ತು, ಯಾರಿಗೆ ಸಿಗಲಿಲ್ಲ ಅನ್ನೋದಕ್ಕೆ ಸಿದ್ದು ನೇರವಾಗಿ ಪ್ರತಿಕ್ರಿಯೆ ನೀಡಿದರೆ ಅದು ತಕ್ಷಣವೇ ಬಣ ರಾಜಕೀಯಕ್ಕೆ ಬಣ್ಣ ಕೊಡಬಹುದು. ಸಿದ್ದರಾಮಯ್ಯ ಬಣ ಅಸಮಾಧಾನಗೊಂಡಿದೆ ಅನ್ನೋ ಸಂದೇಶ ಹೋಗಬಹುದು. ಹೀಗಾಗಿ ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ, ನಾನು ಮಾತ್ರ ಸೈಲೆಂಟ್ ಅನ್ನುವ ರೀತಿ ರಾಜಕೀಯ ತಂತ್ರವನ್ನು ಸಿದ್ದು ಅನುಸರಿಸುತ್ತಿದ್ದಾರಾ ಅನ್ನುವ ಪ್ರಶ್ನೆ ಇದೆ. ಇನ್ನೊಂದು ಪ್ರಮುಖ ಚರ್ಚೆ ಜಮೀರ್ ಮತ್ತು ಸಚಿವರಾಗಿರುವುದು.
ಜಮೀರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪಗಳು, ನಂತರದ ರಾಜಕೀಯ ಬೆಳವಣಿಗೆಗಳು, ಲೋಕಾಯುಕ್ತ ಪ್ರಕರಣದ ವಿಚಾರ ಇವೆಲ್ಲದರ ನಡುವೆಯೂ ಅವರಿಗೆ ಅವಕಾಶ ಸಿಕ್ಕಿದೆ. ಇದು ಹೈಕಮಾಂಡ್ನ ಸ್ವತಂತ್ರ ನಿರ್ಧಾರವೇ ಅಥವಾ ಅಲ್ಪಸಂಖ್ಯಾತರ ರಾಜಕೀಯ ಲೆಕ್ಕಾಚಾರವೇ? ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಸ್ಪಷ್ಟ ಉತ್ತರ ಇನ್ನೂ ಬಂದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ನಿಜವಾಗಿಯೂ ಅಸಮಾಧಾನಗೊಂಡಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಿದ್ದು ಮೌನವಾಗಿದ್ದಾರೆ ಅನ್ನೋದು ರಾಜಕೀಯವಾಗಿ ಗಮನ ಸೆಳೀತಾ ಇದೆ. ಇನ್ನು ಸಿದ್ದು ಆಪ್ತರಿಗೆ ಏನಾಯಿತು? ಇನ್ನೊಂದು ಅಂಶವನ್ನು ಗಮನಿಸಬೇಕು. ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಮುಖರಾಗಿದ್ದ ಹಲವು ಹಿರಿಯರಿಗೆ ಸ್ಥಾನ ಸಿಕ್ಕಿಲ್ಲ. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಹಿರಿಯರು ಮೊದಲ ಹಂತದಲ್ಲಿ ಹೊರಗೆ ಉಳಿದಿದ್ದರ ನಂತರ ಎರಡನೇ ಹಂತದ ವಿಸ್ತರಣೆಯಲ್ಲಿ ಕೆಲವರಿಗೆ ಮತ್ತೆ ಅವಕಾಶ ಸಿಕ್ತು. ಇದು ಕಾಂಗ್ರೆಸ್ನೊಳಗಿನ ಹಳೆಯ ರಾಜಕೀಯ ಲೆಕ್ಕಾಚಾರಗಳನ್ನು ಮತ್ತೆ ಬದಲಾಯಿಸಿದೆ. ಒಂದು ಕಡೆ ಡಿಕೆಶಿ ಬಣ, ಇನ್ನೊಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಖರ್ಗೆ ಬಣ. ಈ ಮೂರು ಪ್ರಮುಖ ರಾಜಕೀಯ ಕೇಂದ್ರಗಳ ನಡುವೆ ಸಂಪುಟದ ಲೆಕ್ಕಾಚಾರ ನಡೆದಿದೆ ಅನ್ನುವ ವಿಶ್ಲೇಷಣೆಗಳು ಹೊರಬಿದ್ದಿದೆ. ಇನ್ನು ಸಂಪುಟ ರಚನೆಯಲ್ಲಿ ಕೇವಲ ರಾಜಕೀಯ ನಿಷ್ಠೆ ಮಾತ್ರ ಕೆಲಸ ಮಾಡುವುದಿಲ್ಲ. ಪ್ರದೇಶದ ಪ್ರಾತಿನಿಧ್ಯ, ಜಾತಿ ಲೆಕ್ಕಾಚಾರ, ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ, ಹಿರಿಯ ಕಿರಿಯರ ಲೆಕ್ಕಾಚಾರ, ಮುಂದಿನ ಚುನಾವಣೆಗಳ ಲೆಕ್ಕಾಚಾರ ಎಲ್ಲವೂ ಕೆಲಸ ಮಾಡುತ್ತೆ. ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲೂ ಇದೇ ಕಾರಣಕ್ಕೆ ಭಾರೀ ಲಾಬಿ ನಡೆದಿತ್ತು ಅಂತ ವರದಿಗಳು ಹೇಳಿದೆ. ಹೀಗಾಗಿ ಸಿದ್ದು ಬಯಸಿದವರು ಮಾತ್ರ ಬರಬೇಕು ಅನ್ನೋದು ಸಾಧ್ಯ ಇಲ್ಲ. ಡಿಕೆಶಿ ಬಯಸಿದವರು ಮಾತ್ರ ಬರಬೇಕು ಅನ್ನೋಕ್ಕೂ ಸಾಧ್ಯ ಇಲ್ಲ. ಹೈಕಮಾಂಡ್ ತನ್ನದೇ ಲೆಕ್ಕಾಚಾರ ಇಟ್ಕೊಂಡಿದೆ. ಇದೇ ಕಾಂಗ್ರೆಸ್ನ ಇಂದಿನ ರಾಜಕೀಯ ವಾಸ್ತವ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ರಾಜಕೀಯ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಮುಚ್ಚಿಡುವ ನಾಯಕ ಅಲ್ಲ. ವಿರೋಧ ಪಕ್ಷದ ವಿಚಾರ ಇರಲಿ, ಕಾಂಗ್ರೆಸ್ ಆಂತರಿಕ ವಿಚಾರ ಇರಲಿ, ಸರ್ಕಾರದ ನಿರ್ಧಾರವೇ ಇರಲಿ, ಅಗತ್ಯ ಇದ್ದಾಗ ನೇರವಾಗಿ ಮಾತಾಡ್ತಾರೆ. ಆದರೆ ಈ ಬಾರಿ ಸಂಪುಟ ವಿಸ್ತರಣೆ ಮುಗಿದಿದೆ, ಅಸಮಾಧಾನ ಸ್ಫೋಟಗೊಂಡಿದೆ, ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ, ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ತಿದೆ. ಆದರೆ ಸಿದ್ದು ಮಾತ್ರ ಮೌನವಾಗಿದ್ದಾರೆ. ಹೀಗಾಗಿ ಈ ಮೌನವೇ ಈಗ ಒಂದು ರಾಜಕೀಯ ಸಂದೇಶವಾಗಿದೆಯೇ ಅನ್ನುವ ಪ್ರಶ್ನೆ ಇನ್ನೊಂದು ವಿಚಾರ. ಸಿದ್ದರಾಮಯ್ಯ ಈಗ ಸರ್ಕಾರದ ಮುಖ್ಯಸ್ಥರಲ್ಲ, ಆದರೆ ಕಾಂಗ್ರೆಸ್ನೊಳಗೆ ಅವರ ರಾಜಕೀಯ ಪ್ರಭಾವ ಇನ್ನೂ ದೊಡ್ಡದು. ಅವರ ಬೆಂಬಲಿಗ ಶಾಸಕರು, ಅವರ ಜೊತೆಗಿನ ಹಳೆಯ ಸಚಿವರು, ಅವರ ಸಾಮಾಜಿಕ ಮತ್ತು ರಾಜಕೀಯ ನೆಲೆ ಇವೆಲ್ಲವೂ ಕಾಂಗ್ರೆಸ್ಗೆ ಮುಖ್ಯ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎದುರಾಗುವ ಸವಾಲುಗಳು ಹೆಚ್ಚಾಗಬಹುದು. ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಿದೆ. ವಿಪಕ್ಷಗಳು ಸಂಪುಟ ವಿಸ್ತರಣೆಯ ಅಸಮಾಧಾನವನ್ನೇ ಅಸ್ತ್ರವನ್ನಾಗಿಸಿ ಮಾಡಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನೊಳಗಿನ ಬಣಗಳು ಒಟ್ಟಾಗಿ ನಿಲ್ಲಬೇಕು. ಹೀಗಾಗಿ ಸಿದ್ದರಾಮಯ್ಯನವರ ಮೌನ ಕೇವಲ ಮುನಿಸ ಅಥವಾ ಪಕ್ಷದೊಳಗಿನ ಗೊಂದಲ ಹೆಚ್ಚಬಾರದು ಅನ್ನೋ ತಂತ್ರನ ಗೊತ್ತಾಗ್ತಿಲ್ಲ. ರಾಜಕೀಯದಲ್ಲಿ ಕೆಲವೊಮ್ಮೆ ಮಾತಿಗಿಂತ ಮೌನವೇ ದೊಡ್ಡ ಸಂದೇಶ ಕೊಡುತ್ತೆ. ಸಿದ್ದರಾಮಯ್ಯ ಈಗ ಬಣದ ಪರ ನೇರವಾಗಿ ನಿಂತಿಲ್ಲ, ಯಾರನ್ನೂ ಕೂಡ ಟಾರ್ಗೆಟ್ ಮಾಡ್ತಿಲ್ಲ, ಯಾರನ್ನು ಬಹಿರಂಗವಾಗಿ ಸಮರ್ಥಿಸಿಕೊಳ್ತಾ ಇಲ್ಲ. ಇದು ಹೈಕಮಾಂಡ್ಗೆ ಮುಕ್ತ ಸಂದೇಶವೂ ಆಗಿರಬಹುದು. ನಿರ್ಧಾರ ನಿಮ್ಮದು, ಪರಿಣಾಮವೂ ನಿಮ್ಮಂತೆ ಅನ್ನುವ ಸಂದೇಶವನ್ನು ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೆ ನೀಡಿದ್ರಾ ಅನ್ನುವ ಚರ್ಚೆಗಳು ಕಾಂಗ್ರೆಸ್ ಪಕ್ಷದ ಕಚೇರಿಗಳಲ್ಲಿ ಕೇಳಿಬರ್ತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೂ ಸಿದ್ದರಾಮಯ್ಯನವರ ಸಹಕಾರ ಬೇಕೇ ಬೇಕು. ಸಂಪುಟ ವಿಸ್ತರಣೆಯ ನಂತರವೇ ಕಾಂಗ್ರೆಸ್ನೊಳಗಿನ ಅಸಮಾಧಾನ ಹೊರಬಂತು. ಸುರ್ಜೇವಾಲಾ ಮಧ್ಯಪ್ರದೇಶ ಮಾಡಿದ್ರೆ ಶಾಸಕರ ಅಸಮಾಧಾನ ಶಮನ ಮಾಡುವ ಪ್ರಯತ್ನ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರೆ ವಿರೋಧ ಪಕ್ಷಕ್ಕೆ ಅದು ದೊಡ್ಡ ಅಸ್ತ್ರವಾಗಬಹುದು. ಹೀಗಾಗಿ ಸಿದ್ದು ಮೌನವಾಗಿರುವುದೇ ಕಾಂಗ್ರೆಸ್ಗೆ ತಾತ್ಕಾಲಿಕವಾಗಿ ಅನುಕೂಲ ಆಗಿರಬಹುದು. ಹಾಗಾದರೆ ಸಿದ್ದರಾಮಯ್ಯ ನಿಜವಾಗಿಯೂ ಮುನ್ಸಿಕೊಂಡಿದ್ದಾರಾ? ಜಮೀರ್ ಅಹಮದ್ ಖಾನ್ ಮತ್ತೆ ಸಚಿವರಾಗಿರುವುದು ಸಿದ್ದುಗೆ ಬೇಸರ ತಂದಿದೆಯಾ? ಹೈಕಮಾಂಡ್ ನಿರ್ಧಾರಗಳಿಂದ ಸಿದ್ದು ಅಸಮಾಧಾನಗೊಂಡಿದ್ದಾರಾ? ಅಥವಾ ಇದೆಲ್ಲವನ್ನ ಬದಿಗಿಟ್ಟು ಸಿದ್ದು ಈಗ ರಾಜಕೀಯವಾಗಿ ವೀಕ್ಷಕನ ಪಾತ್ರದಲ್ಲಿ ಉಳಿದಿದ್ದಾರಾ? ಉತ್ತರ ಸದ್ಯಕ್ಕೆ ಯಾರ ಬಳಿಯೂ ಇಲ್ಲ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮುಗಿದಿದೆ. ಆದರೆ ಸಂಪುಟ ವಿಸ್ತರಣೆಯ ರಾಜಕೀಯ ಇನ್ನೂ ಮುಗಿದಿಲ್ಲ. ಶಾಸಕರ ಅಸಮಾಧಾನ ಒಂದು ಕಡೆ, ಖಾತೆ ಹಂಚಿಕೆ ಮತ್ತೊಂದು ಕಡೆ, ಹೈಕಮಾಂಡ್ ಮಧ್ಯ ಪ್ರವೇಶ ಇನ್ನೊಂದು ಕಡೆ. ಇದೆಲ್ಲದರ ನಡುವೆ ಸಿದ್ದು ಮೌನ. ಈ ಮೌನವೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನೊಳಗಿನ ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ಮುನ್ನುಡಿ ಆಗುತ್ತಾ? ಟಗರು ಸೈಲೆಂಟ್ ಆಗಿದ್ದಾನೆ ಅಂದರೆ ಆಟ ಮುಗಿದಿದೆ ಅಂತ ಅಲ್ಲ. ಮುಂದಿನ ಹೆಜ್ಜೆ ಯಾವಾಗ, ಎಲ್ಲಿ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಇದು ಸದ್ಯ ಕರ್ನಾಟಕ ಕಾಂಗ್ರೆಸ್ನ ಅಸಲಿ ಕುತೂಹಲ. ರೇಣುಕಾಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.